ಸೇತುಗಳಿಗೋವಿಂದ ಹೆಲಿಕಾಪ್ಟರ್ ಹೊಡೆದಾಕಬೇಕು ಅಂತ ಹೇಳ್ಕೊಂಡು SLR ಎತ್ತಾನೆ ಅಲ್ಲಿ. ಆವಾಗ ವೀರಪ್ಪ ತಡಿತಾನೆ ಅವನಿಗೆ. ಅದು ಭಾಳ ಈಸಿ ಇತ್ತು. 45 ಫೀಟಲ್ಲಿ ಬೇಳೆ ಟಾಪಲ್ಲಿ ಹೋಗ್ತಾ ಇತ್ತಲ್ಲ ಹೆಲಿಕಾಪ್ಟರ್. ಅಲ್ಲಿ ಆ್ಯಕ್ಚುಲಿ ಹೊಡೆದಿದ್ರಂದರೆ ಅವತ್ತು CM ಎಲ್ಲ ಹೋಗ್ಬಿಡ್ತಿದ್ರು. ವೀರಪ್ಪ ಮೊಯ್ಲಿಯವರು ಕೊಳ್ಳೇಗಾಲದಿಂದ ಸೇಲಮ್ಗೆ ಹೋಗೋದು. ಆ ಬೆಟ್ಟದ ಮೇಲಿಂದ ಇದ್ರ ಮೇಲೆ ಹೋಗಬೇಕು. ಶೇಖರಣೆ ಮುಂದೆ ಅವ್ನು ಕರ್ಕೊಂಡು ಹೋಗ್ಬೇಕಲ್ಲ, ಮುಂದೆ ಬಿಡು ಅಷ್ಟೇ ಹೇಳಿದ್ದು. ಡಮಾರ್ ಅಂತ ಗುಂಡು ಬಿತ್ತು ಅಲ್ಲಿ. ಅದು ಯಾರಿಗೆ? ಇವನಿಗೆ, ಈ ಪುನ್ನಪ್ಪನಿಗೆ. ಅವನೊಂಥರ ತಾಳೆ ಮರ ಬಿದ್ದಂಗೆ ಟಪ್ಪದು ಡ್ರೈವ್ ಅಲ್ಲೇ ಬಿದ್ದುಬಿಟ್ಟು ಒಂದೇ ಒಂದು ಗುಂಡು. ಹೋಗುವತ್ತಿಗೆ ನಾನು ರೋಡಲ್ಲಿ ನಿಲ್ಲಿಸ್ತೇವೆ. ಅವನಿಗೆ ವಿಶ್ ಮಾಡಿ ಬದುಕು ಸಾಗನ ಹೋರಾಟ. ಅವನು ವಾಪಸ್ ಬರಲೂಬೋದು, ಬರದೇ ಇರ್ಬೋದು ಅಂತ ಒಂದು ಪರಿಸ್ಥಿತಿ ಇತ್ತು. ನಾವು ಅವ್ನು ಒಳಗಡೆ ಕಳಿಸುವಾಗ ಒಂದು ಸ್ವೀಟ್ ಕೊಡ್ತೇನೆ ಅವನಿಗೆ ಬಾಯಿಗೆ. ಸ್ವೀಟ್ ಕೊಡುವಾಗ ಸ್ವೀಟ್ ಬೀಳ್ತದೆ. ನನಗೆ ಒಂಥರ ನೋವಾಗುತ್ತೆ. ಅಪಶಕುನ ಅಂತ ಹೇಳ್ಕೊಂಡು ಈ ಗಾಡಿಯಿಂದ ತೆಗೆದು ಮತ್ತೆ ಇವನು ಗೋಪಾಲ್ ಅವಸರ ಕಾರ್ ಡ್ರೈವರ್ಗೆ ಕೈಗೆ ಹೊಡೆತ ಆಗ್ತದೆ. ಅದರಲ್ಲೇ ಹಿಂದ್ಗಡೆ ಬರ್ತಾನೆ. ಮುಂದೆ ಗಾಡಿಯಲ್ಲಿ ಉತ್ತಪ್ಪ ಅಂತ ಹೇಳ್ಕೊಂಡು 6 ಜನರು ಎಲ್ಲ ಡೆಡ್ ಬಾಡಿ. ಅವ್ರೆಲ್ಲ ವೆಪನ್ ಎತ್ಕೊಂಡು ಹೋಗ್ಬಿಡ್ತಾನೆ. ಡ್ರೈವರ್ ರವಿ ಅಂತ ಡ್ರೈವರ್ ಇರೋದು, ಗೋಪಾಲ್ ಅವಸರ ಡ್ರೈವರ್. ಹಿಂದಿನ ಗಾಡಿಯವನು ಕೂಡ ಅದರಲ್ಲಿ ಸುಮಾರು ಜನ ಇದ್ದರು. ಅವರು ಹಾರಿ, ಒಬ್ಬ ಅದರಲ್ಲಿ ಸಂಜೀವ್ ಅಂತ ಹೇಳ್ಕೊಂಡು ಹಾರಿ AK-47 ಅಂತ ಹೇಳ್ಕೊಂಡು ಫೈರ್ ಮಾಡ್ತಾನೆ ಇವ್ರ ಕಡೆ. ಅವನಿಗೂ ಏನು ಗೊತ್ತಿಲ್ಲ. ಈ ಗಾಡಿಯಿಂದ ತೆಗೆದು ಮತ್ತೆ ಇವನು ಗೋಪಾಲ್ ಅವಸರ ಕಾರ್ ಡ್ರೈವರ್ಗೆ ಕೈಗೆ ಹೊಡೆತ ಆಗ್ತದೆ. ಅದರಲ್ಲೇ ಹಿಂದ್ಗಡೆ ಬರ್ತಾನೆ. ಮುಂದೆ ಗಾಡಿಯಲ್ಲಿ ಉತ್ತಪ್ಪ ಅಂತ ಹೇಳ್ಕೊಂಡು 6 ಜನರು ಎಲ್ಲ ಡೆಡ್ ಬಾಡಿ. ಅವ್ರೆಲ್ಲ ವೆಪನ್ ಎತ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲಿ ವೆಪನ್ ಸಿಗುತ್ತೆ. ಫ್ರಂಟ್ ಗಾಡಿದಲ್ಲ, ಫ್ರಂಟ್ ಗಾಡಿ ಕಂಪ್ಲೀಟ್ ಎಲ್ಲರೂ ಸಾಯ್ತಾರೆ. ಗೊತ್ತಿರುತ್ತೆ ಅಂದರೆ ಇವ್ರಿಗೆ ಮುಂದೆ ಸಿಗ್ತಲ್ಲ. ಇನ್ನು ಟೈಮ್ ವೇಸ್ಟ್ ಮಾಡಿಕೊಂಡು ನಮ್ಮ ಕೈಗೆ ಸಿಗುವಂಥದ್ದು ಕೆಲಸ ಅವ್ನು ಮಾಡಲ್ಲ. ಅವನಿಗೆ ವೆಪನ್ ಸಿಗುತ್ತೆ, ವೆಪನ್ ಎತ್ಕೊಂಡು ಸೀದಾ ಹೋಗ್ತಾನೆ. ಈ 6 ಡೆಡ್ ಬಾಡಿ ಅಲ್ಲಿ ಇರುತ್ತೆ. ಫ್ರಂಟ್ ಇದ್ದದ್ದು ಕಾನ್ವೆ ಗಾಡಿದು ಅಂದ್ರೆ ಪೈಲಟ್. ಅದು ನಡು ಸೆಂಟ್ರಲ್ಲಿ ಗೋಪಾಲ್ ಹೊಸೂರು, ಲಾಸ್ಟಲ್ಲಿ ಎಸ್ಕಾಟ್. ಈಗ 3 ಗಾಡಿ ಹೋಗ್ತಾರೆ. ಆವಾಗ ಆ ಸಿಚುವೇಶನ್ ಆಗಿರುತ್ತೆ. ಇವನ್ ಏಮು ಸಾಯಿಸಬೇಕು ಪ್ಲಸ್ ವೆಪನ್ ಬೇಕಾಗಿ. ಅವನು ಸಕ್ಸಸ್ ಆಯಿತು. 6 ವೆಪನ್ ಅಂದರೆ ಆರ್ಡಿನರಿ ಅಲ್ಲ. SLR ಸೆಲ್ಫ್ ಲೋಡಿಂಗ್ ರಿವಾಲ್ವರ್. ಒಂದು ಸೈಡಿಗೆ ಒಮ್ಮೆ ಒತ್ತಿದ್ರಂದ್ರೆ 20 ಮುಂದೆ ಹಾರ್ತದೆ ಅದ್ರಲ್ಲಿ. ಅಂಥದ್ದು ವೆಪನ್. ಅದನ್ನೆಲ್ಲ ವಾಚ್ಕೊಂಡು ಹೋಗ್ತಾನೆ. ಅವರನ್ನು ಈ ಡೆಡ್ ಬಾಡಿ ನಾವೆಲ್ಲ ಇದಕ್ಕೆ ಕಳಿಸ್ಕೊಡ್ತೇವೆ, ಕೊಳ್ಳೇಗಾಲಕ್ಕೆ. ಗೋಪಾಲ್ ಹೌಸ್ನ ಗಾಡಿಯಲ್ಲಿ ಹಾಕ್ಕೊಂಡು ಮತ್ತೆ ಸಾಹೇಬ್ರು ಗಾಡಿ ಕೊಡ್ತಾರೆ. ಬೇರೆ ಚಕ್ಕರೆ ಬಿದ್ದರೆ ಬೇರೆ ಗಾಡಿ ಕಳಿಸ್ತಾರೆ. ಅವ್ರದ್ದು ಗಾಡಿ ಕಳಿಸ್ತಾರೆ. 2-3 ಜನ ನಾವು ಇರ್ತೇವೆ. ನಾವು ಗಾಡಿಗೆ ಹಾಕ್ತೇವೆ. ಅವ್ರನ್ನ ಸೀದಾ ಪಾಲಾರಿಗೆ ಮೆಸೇಜ್ ಕೊಡ್ತೇವೆ. ಪಾಲಾರಲ್ಲಿ ಪೂನಾಚ್ ಅಂತ ಇರ್ತಾರೆ. ಅವರನ್ನು ಎಸ್ಕಾಟ್ ಮಾಡಿಕೊಂಡು ಮೆಟ್ಟೂರಿಗೆ ಹೋಗ್ತಾರೆ. ತಮಿಳ್ನಾಡು ಮೆಟ್ಟೂರು. ಅಲ್ಲಿಂದ ಸೇಲಂಗೆ ಹೋಗುತ್ತೆ. ಅಲ್ಲಿಂದ ತಮಿಳ್ನಾಡಿನಲ್ಲಿ ವಿಜಯ್ ಕುಮಾರ್ ಬರ್ತಾರೆ. ಅಲ್ಲಿ IG ಮಾತಾಡ್ತಾ ಇದ್ರೆ ಸ್ವಲ್ಪ ಅದೇ ಫೋಟೋದು ಮಾತಾಡಿದ್ರು. ಸ್ವಲ್ಪ ಅವ್ರಿಗೆ ಒತ್ಕೊಂಡು ಇಟ್ಕೊಂಡಿರ್ತಾರೆ. ಸ್ವಲ್ಪ ಎಚ್ಚರನೇ ಇತ್ತು. ಸ್ವಲ್ಪ ಕಾಣುತ್ತೆ ನನ್ನ ನೆನಪಿದ್ದ ಮಟ್ಟಿಗೆ. ನಾವು ಇಲ್ಲಿ ಆಪರೇಷನ್ ಮುಂದೆ ಇವ್ರನ್ನ ಬೆನ್ನ ಹತ್ಕೊಂಡು ಹೋಗೋದು ನಾವು ಅಶೋಕ್ ಕುಮಾರಲ್ಲಿ. ಇಲ್ಲಿ ಬಾಕಿ ಗ್ಯಾಂಗ್ ಇಟ್ಟು ಹಾಕಿ ಅಲ್ಲಿ ಅವ್ರ ಜೊತೆಲಿ ಜನ ಹಾಕಿ ಪಾಲಾರಿಗೆ ಕಳಿಸ್ಕೊಡ್ತೇವೆ. ಪಾಲಾರಲ್ಲಿ ಪೂನಚ್ಚ ಅವ್ರನ್ನ ಎಸ್ಕಾಟ್ ಮಾಡಿಕೊಂಡು ಮೇಟೂರಿಗೆ ಹೋಗ್ತಾರೆ. ಮೇಟೂರಲ್ಲಿ ವಿಜಯ್ ಕುಮಾರ್ ಅಂತ ತಮಿಳ್ನಾಡು IG ಬರ್ತಾರೆ. ಅವರು ಗಾಯ ನೋಡಿಕೊಂಡು ಸೇಲಂಗೆ ಮೆಸೇಜ್ ಕೊಡ್ತಾರೆ. ಇಂಥ ಗಾಯ ಇದೆ, ಡಾಕ್ಟ್ರೆಲ್ಲ ರೆಡಿ ಇರಬೇಕು ಅದು ಆಪರೇಷನ್. ಅಲ್ಲಿ ಹೋಗಿ ಹೋದ ಕೂಡಲೇ ಅವರಿಗೆ ಫಸ್ಟ್ ಏಡು ಎಲ್ಲ ಸೇಲಂನಲ್ಲಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಆವಾಗ ಅದೇ ವೀರಪ್ಪ ಮೊಯ್ಲಿಯವರು ಇದ್ರಲ್ಲ, ಕೊಳ್ಳೇಗಾಲಕ್ಕೆ ಬರ್ತಾರೆ. ಡೆಡ್ ಬಾಡಿ ಇತ್ತಲ್ಲ ಪೋಸ್ಟ್ ಮಾರ್ಟಮ್ ಆಗಿ. ಅಲ್ಲಿ ಇಮಿಡಿಯೇಟ್ಲಿ ಅವ್ರು ಹೆಲಿಕಾಪ್ಟರ್ ಅಲ್ಲಿಗೆ ಬರ್ತಾರೆ. ಅವ್ರನ್ನ ನೋಡಿಕೊಂಡು ಅವರು ಸೇಲಂಗೆ ಗೋಪಾಲ್ ಹೌಸ್ ನೋಡೋಕ್ಕೆ ಹೋಗ್ತಾರೆ. ಹೋಗುವಾಗ ಮಂಗಮ್ಮ ಬೆಟ್ಟ ಅಂತ ಇದೆ, ಒಂದು ಹೈಟ್ ಅದು ಟಾಪ್ ಆಫ್ ದಿ ಹಿಲ್. ಈ ಇನ್ಸಿಡೆಂಟ್ ಆಯ್ತಲ್ಲ, ಶನಿವಾರ ದೇವಸ್ಥಾನ ಇದೆಲ್ಲ MMLs ಅಲ್ಲಿಂದ ಹೆಲಿಕಾಪ್ಟರ್ ಹೋಗುವಾಗ ಸೇತುಗಳಿಗೋವಿಂದ ಇವರೆಲ್ಲ ಮೇಲೆ ಇರ್ತಾರೆ. ಮಂಗಮ್ಮ ಬೆಟ್ಟದಲ್ಲಿ ಇರ್ತಾರೆ ಗ್ಯಾಂಗ್ಸ್ಟರ್ಸ್, ಮೇನ್ ಲೀಡರ್ಸ್. ಸೇತುಗಳಿಗೋವಿಂದ ಹೆಲಿಕಾಪ್ಟರ್ ಹೊಡೆದಾಕಬೇಕು ಅಂತ ಹೇಳ್ಕೊಂಡು SLR ಎತ್ತಾನೆ ಅಲ್ಲಿ. ಆವಾಗ ವೀರಪ್ಪ ತಡಿತಾನೆ ಅವನಿಗೆ. ಅದು ಭಾಳ ಈಸಿ ಇತ್ತು. 45 ಫೀಟಲ್ಲಿ ಬೇಳೆ ಟಾಪಲ್ಲಿ ಹೋಗ್ತಾ ಇತ್ತಲ್ಲ ಹೆಲಿಕಾಪ್ಟರ್. ಹೈ ಪಾಯಿಂಟ್. ಅಲ್ಲಿ ಆ್ಯಕ್ಚುಲಿ ಹೊಡೆದಿದ್ರಂದರೆ ಅವತ್ತು CM ಎಲ್ಲ ಹೋಗ್ಬಿಡ್ತಿದ್ರು. ವೀರಪ್ಪ ಮೊಯ್ಲಿಯವರು ಕೊಳ್ಳೇಗಾಲದಿಂದ ಸೇಲಮ್ಗೆ ಹೋಗೋದು. ಆ ಬೆಟ್ಟದ ಮೇಲಿಂದ ಇದ್ರ ಮೇಲೆ ಹೋಗಬೇಕು. ಅಲ್ಲೇನೆ ಇವ್ರ ಹತ್ತಿರ ಕೆಳಗಡೆ ಇವರು ಗ್ಯಾಂಗು 40 ಹತ್ತಿರ. ಅದು ಮತ್ತೆ ಟಾರ್ಗೆಟ್ ಮುಟ್ಟುವಷ್ಟು ಇನ್ನೂ ಅದಕ್ಕಿಂತ ಜಾಸ್ತಿ ಹೋಗ್ತಿತ್ತು. ಹೊಡೆದು ಹಾಕ್ಬೋದಿತ್ತು ಇದು ಹೆಲಿಕಾಪ್ಟರ್. ಅದು ನಮ್ಗೆ ಮತ್ತೆ ಇನ್ವೆಸ್ಟಿಗೇಷನ್ದಲ್ಲಿ ಗೊತ್ತಾಗಿದ್ದು. ಕ್ಯಾಂಪ್ ಇದೆ ಅಂತ ಗೊತ್ತಾಗುತ್ತೆ. ಇದು ಬೇಡ, ಈಗ ಮಾಡೋಕ್ಕೆ ಹೋಗಬೇಡ, ನಮ್ಮದು ಜಾಗ ಲೊಕೇಶನ್ ಗೊತ್ತಾಗುತ್ತೆ, ಹೊಡಿಬೇಡ ಅಂತೇಳಿ ತಡಿತಾನೆ. ಅವ್ರದ್ದು ಆಯುಷ್ಯ ಇತ್ತು, ಇಲ್ಲ ಇದ್ದರೆ ಎಲ್ಲ ಔಟ್ ಆಗೋದು. ಅಲ್ಲಿಂದ ಸೀದಾ ಹೋಗಿ ಅಲ್ಲಿ ನೋಡಿಕೊಂಡು ಸೇಲಮಲ್ಲಿ ನೋಡ್ಕೊಂಡು ಅಲ್ಲೇ ಟ್ರೀಟ್ಮೆಂಟ್ ಮಾಡಿದ್ವಿ. ಅಲ್ಲಿ ಎಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ತಮಿಳ್ನಾಡು ಪೊಲೀಸರು ಕೂಡ ಭಾಳ ಹೆಲ್ಪ್ ಮಾಡ್ತಾರೆ, ಆಫೀಸರ್ಸ್. ಅವ್ರದ್ದು ರೀಬರ್ತ್ ಅಂತ ಹೇಳಬೇಕು ಖಂಡಿತ. ನಂತರ ಅಲ್ಲಿಂದ ಮತ್ತೆ ಸೈಂಟ್ ಮಾರ್ಸಸ್ ಬರ್ತಾರೆ. ಅಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ. ಭಾಳ ಅವರು ನಿಜವಾಗಿ ಅವ್ರದ್ದು ಒಳ್ಳೆ ಆಯುಷ್ಯ ಇತ್ತು ಅಂತ ಹೇಳ್ಕೊಂಡು ಬದುಕಿದ್ರೆ ಅದಕ್ಕೆ ಹೇಳ್ಬೋದು. ನಾವು ನಮ್ಮ ಟೀಮು, ನಾವು ಸೌದಾಗರ ಇರ್ತಾನೆ, ಸೌದಾಗರ ಟೀಮ್ ಬರ್ತದೆ. ಅವಾಗ ಅವರು ಬರ್ತಾರೆ. ಎಲ್ಲ ಕೂಂಬಿಂಗ್ ಇದು ನಾವು ಹೋಗ್ತೇವೆ. ಹೋದಾಗ ಅವ್ರಿಗೆ ಅಲ್ಲೆಲ್ಲಿ ಕೆಲವು ಜನರು ಅವನ ಸಹಚರ ಯಾರು ಇದ್ದಾರೆ,
ಒಂದು 8 ಜನರು ಅಲ್ಲಿ ಅವತ್ತು ಅಲ್ಲಿ ಎನ್ಕೌಂಟ್ರಲ್ಲಿ ಅವರು ಕೂಡ ಸಾಯ್ತಾರೆ. ಅಲ್ಲಿ ಎನ್ಕೌಂಟ್ರಲ್ಲಿ ಸಾಧಾರಣ ಒಂದು ಅಮಾಸಿ ಅಂತ ಒಬ್ಬ ಸಾಯ್ತಾನೆ, ಮತ್ತು ಆಂಡ್ಯಪ್ಪ ಅಂತ ಸಾಯ್ತಾನೆ ಅಲ್ಲೇ ಇದರಲ್ಲಿ, ಮತ್ತು ಮಣಿ ಅಂತ ಹೇಳ್ಕೊಂಡು ಇಲ್ಲ ಲಕ್ಕಂಪಟ್ಟಿ ಅಂತ ಏರಿಯಾದವ್ರು ಇದ್ದಾರೆ, ಮತ್ತು ನಲ್ಲೂರು ಏರಿಯಾದ ಒಬ್ಬ ಮುರುಗನ್ ಅಂತ ಸೇರ್ತಾನೆ. ಹೀಗೆ ಪಿರಿಯ ತಾಂಡದ ಒಬ್ಬ ರಾಜ ಅಂತ ಒಬ್ಬ ಇಲೇನ್ ಅಂತೇಳಿ ಹೀಗೆ ಒಂದು 8 ಜನರು ಸಾಯ್ತಾರೆ. ನಮ್ಮ ಪೊಲೀಸರು ಆ ಸಂದರ್ಭದಲ್ಲಿ ಒಬ್ಬ ಉತ್ತಪ್ಪ ಅಂತ ARS ಇದ್ದ, ಅವನು ಸಾಯ್ತಾನೆ ಇದರಲ್ಲಿ ಹೊಡೆದಿದ್ದು ಸರ್ ಆವತ್ತೇ ವಿದಿನ್ 1 hour 1.5 hour ಹತ್ರ ಈ ಡಬಲ್ ಇದು ಮಜಲ್ ಲೋಡಿಂಗ್ ಇಂಥದ್ದೆಲ್ಲ ಸೀಸ್ ಮಾಡ್ತೀವಿ. ಅದರಲ್ಲಿ ಆವತ್ತು ಇನ್ನೊಂದು ಇನ್ಸಿಡೆಂಟ್, ನಮ್ಮ ಈಗಿನ ಮಿನಿಸ್ಟ್ರಿ ಇದ್ದ ಸೋಮಣ್ಣ ಅವರು ಟೆಂಪಲ್ಗೆ ಹೋಗಿ ಬರ್ತಾರೆ, ಬಂದು ಇದೆಲ್ಲ ಇನ್ಸಿಡೆಂಟ್ ಸ್ವಲ್ಪ ನೋಡ್ತಾರೆ ದಾರಿ MMLs ಇದು ಗೊತ್ತಾಗಿ ಅವರು ನಮ್ಮ ಮನೆಗೆ ಸೀದಾ ಬರ್ತಾರೆ. ಇಲ್ಲೆಲ್ಲ ಅವು TV ಪೇಪರಲ್ಲಿ ಬರ್ತಾಯಿತ್ತಲ್ಲ, ರೇಡಿಯೋದಲ್ಲಿ ಬರ್ತಾಯಿತ್ತು. ನಮ್ಮ ಮನೆಗೆ ಬಂದು ನಮ್ಮ ಫ್ಯಾಮಿಲಿ ಹತ್ರ ಮಾತಾಡಿ ಸಮಾಧಾನ ಮಾಡಿ ಏನಿಲ್ಲ ಅವರಲ್ಲಿ ಸೇಫ್ ಇದ್ದಾರೆ ಅಂತೇಳಿ ಹೇಳಿ ಸಮಾಧಾನ ಮಾಡಿ ಹೋಗಿದ್ರು. ನನಗೆ ಈಗಲೂ ನೆನಪಿದೆ. ಸೋಮಣ್ಣ ಈಗ ಮಿನಿಸ್ಟ್ರಿ ಇದ್ದಾರಲ್ಲ ಅವರು ಅವತ್ತು ನಮಗೆ ಭೇಟಿಯಾಗಿದ್ದರು. ನಾವು ಆಪರೇಷನ್ದಲ್ಲಿ ನಾವೆಲ್ಲ ಹೋಗ್ತಾ ಇದ್ದಾಗ ಬೆಟ್ಟದಲ್ಲಿ ಅವ್ರು ಸಿಕ್ಕಿದ್ರು. ಅವ್ರು ಬಂದು ಇಲ್ಲಿ ಅಲ್ಲಿಂದ ಅವ್ರ ಮನೆಗೆ ಹೋಗೋದು ನಮ್ಮ ಮನೆ ಬಂದು ಹೇಳಿ ಹೋಗಿದ್ದಾರೆ. ಇಂಥದ್ದು ಆ ಒಂದು ಇನ್ಸಿಡೆಂಟ್ ಬರೋಕ್ಕಿಲ್ಲ. ಮರುದಿವಸ ನಾವು ನಂತರ ಅಲ್ಲಿಂದ ನಾವು ಅಲ್ಲಿ MMLಸಿಂದ ಬಂದು ಈ ಕಡೆ ಬಂದು ನಲ್ಲೂರಲ್ಲಿ ಇಳಿದು ನಲ್ಲೂರಿಂದ ನಾವು ಬೆಟ್ಟಕ್ಕೆ ಬಂದು ವಾಪಸ್ಸು. ನಿಮಗೆ ಗೊತ್ತಾಗಲಿಲ್ಲ, ಇವನು ಡೈರೆಕ್ಷನ್ ಚೇಂಜ್ ಮಾಡಿ ಮಂಗಮ್ಮ ಬೆಟ್ಟದಲ್ಲಿ ಇದ್ದ ಹೋಗಿ ಅವನು ಒಮ್ಮೆ ಇನ್ಸಿಡೆಂಟ್ ಆದ ಕೂಡಲೇ ಒಂದೇ ಕಡೆ ಎಲ್ಲರೂ ಒಂದೇ ಕಡೆ ಬೇರೆ ಬೇರೆ ಕಡೆ ಎಲ್ಲ ಕಳಿಸಿ ತಾನು ಯಾವಾಗಲೂ ಸೇಫ್ ಪ್ಲೇಸಲ್ಲಿ ಅವ್ನು ಹೋಗ್ತಾರೆ. ಅವನ ಜೊತೆಯಲ್ಲಿ ಮತ್ತು ಸೇತುಗಳಿಗೋವಿಂದ ಇವರೆಲ್ಲ ಅಯ್ಯಂದವರು ಇಂಥವರೆಲ್ಲ ಅವ್ರ ಜೊತೆಯಲ್ಲೇ ಇರ್ತಾರೆ. ಇನ್ನೊಂದು ಇನ್ಸಿಡೆಂಟ್ ಅಂದರೆ ಚಂಗಡಿ ಫಾರೆಸ್ಟ್ ಇನ್ಸಿಡೆಂಟ್. ಅದು ನಮ್ಮದು ಕಂಡಿದ್ದು ಕಣ್ಮುಂದೆ ನಮಗೆ ನಮ್ಮ ಒಂದು ಕೂಂಬಿಂಗ್ ಪಾರ್ಟಿಗೆ ಹೊಡೆದು ನಮ್ಮ ಪೊನ್ನಪ್ಪ ಅಂತ ಕಾನ್ಸ್ಟೇಬಲ್ನ ಅವರು ಎಕ್ಸ್-ಆರ್ಮಿ ಮ್ಯಾನ್ ನಮ್ಮ ಶಂಕರ ಬಿದ್ರಿ ಅವರದ್ದು ಎಸ್ಕಾಟ್ ಆಗಿ ಯಾವಾಗಲೂ ಜೊತೆಯಲ್ಲಿರುವಂಥ ಮನುಷ್ಯನ ಸಾಯಿಸಿದ್ದು. ಇದು ಒಂದು ಗಂಭೀರವಾದ ಒಂದು ಇನ್ಸಿಡೆಂಟ್. ಅದೊಂದು ರಂಗಶೆಟ್ಟಿ ಅಂತ ನಮ್ಮೊಬ್ಬರು ಇನ್ಫಾರ್ಮೆಂಟ್ ಇದ್ದ, ರಂಗಶೆಟ್ಟಿ ಅಂತ. ಅವನು ಒಂದು ದಿವಸ ಬಂದು ಬೆಟ್ಟಕ್ಕೆ ಹೇಳ್ತಾನೆ, ನಮಗೆ ಅವರು ವೀರಪ್ಪನ್ ಗ್ಯಾಂಗ್ನವ್ರು ಬಂದಿದ್ದಾರೆ, 10,000 ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ, ಅಕ್ಕಿ ಎಲ್ಲ ಸಾಮಗ್ರಿ ತೊಗೊಂಬರ್ಲಿಕ್ಕೆ ಹೇಳಿದಾನಂತ. ಅಂದರೆ ಅವತ್ತು ಬೆಳಿಗ್ಗೆ ಬರ್ತಾನೆ, ಸಾಯಂಕಾಲ ಅವ್ರು ಬರ್ತಾರೆ ಅಂತ ಹೇಳ್ಕೊಂಡು ಸಾಯಂಕಾಲ ತೊಗೊಂಡು ಇವನ್ನೆಲ್ಲ ರೆಡಿ ಮಾಡಿ ಇಮಿಡಿಯೇಟ್ಲಿ ಅದು ಒಂದು ದಿವಸ ಟೈಮ್ ಇತ್ತು, ಇಮಿಡಿಯೇಟ್ಲಿ ಎಲ್ಲ ರೆಡಿ ಮಾಡಿ ಅಕ್ಕಿ ಎಲ್ಲ ರೆಡಿ ಮಾಡಿ ಇಡು ಅಂತ ಹೇಳಿ ಅವ್ನು ಬರ್ತಾರೆ, ಜೊತೆಯಲ್ಲಿ ಬರ್ತಾನೆ. ನಮಗೆ ಅವತ್ತು ನಾವು ನಮ್ಮ ಶಂಕರ ಬಿದ್ರಿಯವನ್ನ ಅಶೋಕ್ ಕುಮಾರ್ ಕರ್ಸ್ಕೊಂಡು ಒಂದು ಟೀಮ್ ಮಾಡ್ತಾರೆ, ಒಂದು 5-6 ಜನ ಟೀಮ್ ಮಾಡಿ ನೀವು ಅಲ್ಲಿ ಹೋಗಿ ಮೊದಲೇ ಕಾಯಬೇಕು, ಅವರು ಅಕ್ಕಿ ತೊಗೊಂಡು ಹೋಗ್ಲಿಕ್ಕೆ ಬರುವಾಗ ಅವರು ಹಿಡ್ಕೋಬೇಕು ಅಂತ ಹೇಳ್ಕೊಂಡು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ನಾವು MMLs ಎಲ್ಲ ಇರ್ತೀವಿ ಒಟ್ಟಿಗೆ ಸಾಹೇಬ್ರು ಅಂದ್ರೆ ನೀನು ಹೋಗಪ್ಪ ಅಲ್ಲಿ ಬಿಟ್ಟು ಬಂದುಬಿಡು ಅಂತ ಹೇಳ್ಕೊಂಡು ನಾವು ಒಟ್ಟಿಗೆ ನಮ್ಮ ಟೀಮ್ ಮತ್ತು ಅಶೋಕ್ ಕುಮಾರ್ ಟೀಮ್ ಒಟ್ಟಿಗೆ 2 ಜೀಪಲ್ಲಿ ಮೇನ್ ರೋಡಲ್ಲಿ ಬರ್ತೇವೆ. ಮೇನ್ ರೋಡಿಂದ ಮತ್ತು ನಡ್ಕೊಂಡು ಹೋಗಬೇಕು. ಅದು 1994 ಇರಬೇಕು, ನಮ್ಮ 94 ಹೌದು, ಜನವರಿ 16 ತಾರೀಕು. ಅವತ್ತು ನಾವು ಒಟ್ಟಿಗೆ ಬಂದು ಅವನನ್ನು ಅಶೋಕನಿಗೆ ನಾನು ಬೆಟ್ಟದ ಇದರಲ್ಲಿ ಇನ್ನೂ ಅಲ್ಲಿ ಹೋಗಬೇಕು, ರಂಗಶಂಬಿ ದೊಡ್ಡ ಒಳಗಡೆ ಹೋಗಬೇಕು. ಹೋಗುವತ್ತಿಗೆ ನಾನು ರೋಡಲ್ಲಿ ನಿಲ್ಲಿಸ್ತೇವೆ, ಅವನಿಗೆ ವಿಶ್ ಮಾಡಿ ಬದುಕು ಸಾಗಿನ ಹೋರಾಟ, ಅವನು ವಾಪಸ್ ಬರಲೂಬೋದು ಬರದೇ ಇರ್ಬೋದು ಅಶೋಕನ ಟೀಮ್ ಅಂತ ಒಂದು ಪರಿಸ್ಥಿತಿ ಇತ್ತು. ನಾವು ಅವನು ಒಳಗಡೆ ಕಳಿಸುವಾಗ ಒಂದು ಸ್ವೀಟ್ ಕೊಡ್ತೇನೆ ಅವನಿಗೆ ಬಾಯಿಗೆ. ಸ್ವೀಟ್ ಕೊಡುವಾಗ ಸ್ವೀಟ್ ಬೀಳ್ತದೆ, ನನಗೆ ಒಂಥರ ನೋವಾಗುತ್ತೆ, ಅಪಶಕುನ ಅಂತ ಹೇಳ್ಕೊಂಡು ಆಯ್ತು ಬಿಡಪ್ಪ ಅದನ್ನು ತೆಗೆದು ತಿಂತಾನೆ ಮತ್ತೆ ಬಿಡಲ್ಲ ಅವನು. ಕಡೆಗೆ ಆವಾಗ ಇವನು ರಂಗಶೆಟ್ಟಿ ಹೇಳ್ತಾನೆ ನಮಗೆ ಅಲ್ಲಿ 2 ದಾರಿ ಇದೆ, ಒಂದು ಬಲಬದಿಯಲ್ಲಿ ಒಂದು ಎಡಬದಿಯಲ್ಲಿ ಭಾಳ ದೂರದಿಂದ ಹೋಗಬೇಕು. ಬಲಬದಿಯಲ್ಲಿ ವೀರಪ್ಪನ ಯಾರಾದರೂ ಇವನ ಮನೆಗೆ ಬರ್ತಾರಾ, ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಡ್ಬೋದು ಅಂತ ಕಾಯುವಂಥ ಚಾನ್ಸಸ್ ಇರುತ್ತೆ. ಅವನೇ ಹೇಳಿದ್ದು ಅದಕ್ಕೆ ಆ ದಾರಿ ಬೇಡ ಅಂತ ಹೇಳಿ ಲೆಫ್ಟ್ ಸೈಡ್ ದಾರಿಯಲ್ಲಿ ಒಳಗಡೆ ನಮ್ಮ ಅಶೋಕ ಇವರು ಜೊತೆಯಲ್ಲಿ ಅವನ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ರಂಗಶೆಟ್ಟಿ ಒಳಗಡೆ ಇರ್ತಾನೆ, ಒಂದು TV ಇದೆಲ್ಲ ವಿಡಿಯೋ ಇಟ್ಕೊಂಡು ಹಾಡು ಹಾಕ್ಕೊಂಡು ದೇವರ ಗಿಡ್ಡೆ ಹಾಕ್ಕೊಂಡು ಮನೆ ಹೊರಗೆ ಇರ್ತಾನೆ. ಅಕ್ಕಿ ಎಲ್ಲ ಒಳಗಡೆ ತಂದಿಟ್ಟಂಗೆ ಅವನು ಅಲ್ಲಿ ಇದು ಮಾಡ್ತಾನೆ. ಅಲ್ಲಿಗೆ ರಾತ್ರಿ ಹೊತ್ತಿಗೆ ದೊರೆಸ್ವಾಮಿ ಮತ್ತು ಶೇಖರ ಇವರಿಬ್ಬರು ಅವನಿಗೆ ಮನೆಗೆ ಬರ್ತಾರೆ. ಇವನು ರಂಗಶೆಟ್ಟಿ ಮನೆಗೆ ಅಕ್ಕಿ ತೊಗೊಂಡು ಸೀದಾ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಕೇಳ್ತಾರೆ ಹೆಂಗೆ ಚೆನ್ನಾಗಿದೆಯಾ ಅಂತ ಮಾತಾಡುವಷ್ಟೊತ್ತಿಗೆ ಅಶೋಕ ಮತ್ತು ಅವರು ಜೊತೆಯಲ್ಲಿದ್ದವರು ಅವನನ್ನು ಹಿಡಿಲಿಕ್ಕೆ ಹೋಗ್ತಾರೆ. ಒಳಗಡೆ ಹೋದ ಕೂಡಲೇ ಈ ದೊರೆಸ್ವಾಮಿ ಏನು ಮಾಡ್ತಾನೆ, ಇವ್ರ ಮೇಲೆ ಸ್ವಲ್ಪ ಅಟ್ಯಾಕ್ ಮಾಡ್ತಾನೆ ಇವರಿಗೆ, ಅಶೋಕ ಅವ್ರಿಗೆ ಬೇರೆ ದಾರಿ ಇರಲ್ಲ, ಅವನನ್ನು ಶೂಟ್ ಮಾಡಿ ಇವನ ಶೇಖರ ಒಬ್ಬ ಜೀವಂತ ಸಿಗ್ತಾನೆ. ಇಬ್ಬರು ಅವತ್ತು ಸಕ್ಸಸ್ಫುಲ್ ಆಪರೇಷನ್ ಆಗುತ್ತೆ. ಆ್ಯಕ್ಚುಲಿ ಅದೊಂದು ಒಳ್ಳೆಯ ಆಪರೇಷನು. ಮತ್ತು ಈ ಶೇಖರನ್ನ ಹಿಡ್ಕೊಂಡು ಬರ್ತಾರೆ, ಅರ್ಕೇಶ್ವರ ಇರ್ತಾರದು ಕಾಣುತ್ತೆ, ಅಲ್ಲಿ ಕ್ವಶನ್ ಮಾಡ್ತೇವೆ ನಾವು ಅಲ್ಲಿ ಇದರಲ್ಲಿ IBL ಕೂತ್ಕೊಂಡು. ಸೊ ಇವು ಶಂಕರ ಬಿದ್ರಿಯವರು ಕೂಡ ಮೇಲಿಂದ ಬೆಟ್ಟದಿಂದ ಕೆಳಗಡೆ ಬರ್ತಾರೆ. ಬಂದು ನಮ್ಮ ಹತ್ರ ರಾತ್ರಿ 9 ಗಂಟೆ ಹೊತ್ತಿಗೆ ಬರ್ತಾರೆ ಅವರು. ಅವತ್ತು ಬಂದು ಇವನ್ನೆಲ್ಲ ರಾತ್ರಿ ಇಡೀ ಕ್ವಶನ್ ಮಾಡ್ತೇವೆ ಶೇಖರ್ಗೆ. CRPF ಚೀಫ್ ಅವರು ಒಳ್ಳೆ ಕೆಲಸ, ಒಳ್ಳೆ ಇನ್ಫಾರ್ಮೇಷನು, ಒಳ್ಳೆ ಇಂಟೆಲಿಜೆಂಟ್ ಆಫೀಸರ್ ಅವರು. ಶೇಖರ ಹೇಳ್ತಾನೆ
ಇಲ್ಲ ವೀರಪ್ಪ ಇಂಥ ಕಡೆ ಇದ್ದಾನೆ, ನಾನು ತೋರಿಸ್ತೇನೆ, ನಮ್ಮ ಜೊತೆಲಿ ಬನ್ನಿ ಅಂತ ಹೇಳ್ತಾರೆ. ಹಾಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಈ ಪೊನ್ನಪ್ಪ ಎಂಬವನು ನಮ್ಮ ಮುಂದೆ ಇರ್ತಾನೆ. ಅವನು ನಾವು ಬೆಳಿಗ್ಗೆ 4 ಗಂಟೆ ಬಿಡ್ತೇವೆ. ಕೌದಲ್ಲಿಂದ ನಾವು ಅಲ್ಲಿಂದ ಚಂಗಡಿ ಫಾರೆಸ್ಟಿಗೆ ಒಳಗಡೆ ಹೋಗ್ತೇವೆ. ಸುಮಾರು ಹೊತ್ತು 4 ಗಂಟೆ, ಒಂದು 2 ಗಂಟೆ ಒಂದು ಬೆಳಕು ಆಗುವಷ್ಟು ನಮ್ಮ ಹತ್ರ ಎಲ್ಲ ಬುಲೆಟ್ ಪ್ರೂಫ್ ಎಲ್ಲ ಇತ್ತು. 1000 ಬುಲೆಟ್ ಪ್ರೂಫ್ ಇತ್ತು. ಎದುರುಗಡೆ ಪೊನ್ನಪ್ಪನದು ತಲೆಯಲ್ಲಿ ಬುಲೆಟ್ ಪ್ರೂಫ್ ಇಷ್ಟು ಮಾತ್ರ, ಈ ಒಂದು ಕುತ್ತಿಗೆ ಮಾತ್ರ ಬಾಕಿ ಇತ್ತು. ಬಾಕಿ ಎಲ್ಲ ಬುಲೆಟ್ ಪ್ರೂಫ್, ಎದೆಯಲ್ಲಿ ಕೂಡ ಬುಲೆಟ್ ಪ್ರೂಫು. ಮತ್ತು ಅವನ ಹತ್ರ ವೆಪನ್ ಇತ್ತು. ಮತ್ತು AK-47 ಗ್ರೆನೇಡು ಎಲ್ಲ ಇತ್ತು. AK-47 ಎಲ್ಲ ಇತ್ತು. AK-47 ಎಕ್ಸ್ಟ್ರಾ ಮ್ಯಾಗಝಿನ್ಸ್ ಕೂಡ ಇತ್ತು. ಒಂದು ಫಸ್ಟ್ ಪೊನ್ನಪ್ಪ ಈ ಶೇಖರ್ ನಮ್ಮನ್ನು ಆವಾಗ ಅದೊಂದು ಇನ್ಸಿಡೆಂಟ್ ಆಯಿತು. ಅದು ಯಾವಾಗ ಇನ್ಸಿಡೆಂಟ್ ಆಯಿತು ಅಂತ ಹೇಳ್ತೀನಿ. ಇನ್ನೊಂದು 2-3 ಗುಂಡು ಹೊಡೆದು ಬಿಟ್ಟಿದ್ರೆ ನಾವೆಲ್ಲ, ಸ್ಪೆಷಲಿ ಶಂಕರ ಬಿದ್ರಿ ಅವರು ಔಟ್ ಆಗುವವರು, ಇವರು ಔಟ್ ಆಗೋರು. ನಾವು ಹೋಗ್ತಾ ನಾವೊಂದು 10-11 ಜನ ಇದ್ದು, ನಾನು 5ನೇ ಇದ್ದೆ, ನಮ್ಮ ಹಿಂದೆ ಒಂದು 2 ಜನ ಇದ್ದರು. ಶೇಖರ್ ಹಿಂದೆ ಇದ್ದ. ಆ ಮೊಮೆಂಟ್ಗೆ ಅಲ್ಲಿ ಬೆಳಕಾಗುವಾಗಲೇ ಅವ್ನು ಮುಂದೆ ಬಿಡ್ರು ಅಂದರು ಸಾಹೇಬರು. ಶೇಖರ್ ಮುಂದೆ ಅವ್ನು ಕರ್ಕೊಂಡು ಹೋಗ್ಬೇಕಲ್ಲ, ಮುಂದೆ ಬಿಡು ಅಷ್ಟೇ ಹೇಳಿದ್ದು. ಡಮಾರ್ ಅಂತ ಗುಂಡು ಬಿತ್ತು ಅಲ್ಲಿ. ಅದು ಯಾರಿಗೆ? ಇವನಿಗೆ, ಈ ಪೊನ್ನಪ್ಪನಿಗೆ. ಅವನೊಂದು ಥರ ತಾಳೆ ಮರ ಬಿದ್ದಂಗೆ ಟಪ್ಪದು ಅಲ್ಲೇ ಬಿದ್ದುಬಿಟ್ಟು ಒಂದೇ ಒಂದು ಗುಂಡು. ಇನ್ನೊಂದು 2 ಗುಂಡು ಸರಿಯಾಗಿ ಅವ್ನು ಹೊಡೆದಿದ್ರು ಅಂತಂದರೆ ಇನ್ನು ಎಷ್ಟೋ ಜನ. ಅವ್ನು ಏಮ್ ಕೂಡ ಶಂಕರ ಬಿದ್ದರೆ ಸಾಯಿಸಬೇಕು ಅಂತ ಇತ್ತು. ಮೊದಲ ದಿವಸ ಇನ್ಸಿಡೆಂಟ್ ಆದರೂ ಕೂಡ ಇವನು ಇವ್ರು ಪೊಲೀಸರು ಹಿಡ್ಕೊಂಡಿದ್ರು, ಗೊತ್ತಿದ್ರು ಕೂಡ ಅವನು ಅಲ್ಲಿ ಕಾಯ್ತಾ ಇದ್ದ. ಇವನು ಹೊಡೆದು ನಾವು ಮತ್ತೆ ಇಮಿಡಿಯೇಟ್ ಪೊಸಿಷನ್ ತೊಗೊಳ್ಳೋದಂದರು ಶಂಕರ ಬಿದ್ರಿ ಅವರು. ನಾವೆಲ್ಲ ನಮ್ಮಲ್ಲಿದ್ದ ನಂದು ಸುಮಾರು 3-4 ಗ್ರೆನೇಡ್ಸ್ ನನ್ನ ಹತ್ರ ಇತ್ತು. ಗ್ರೆನೇಡ್ಸ್ ಎಲ್ಲ ಖಾಲಿ ಮಾಡೋದು, ಜೊತೆಯಲ್ಲಿ AK-47 ರೌಂಡ್ಸು ಅದನ್ನು ಕೂಡ ನಮ್ಮ ಹತ್ರ ಏಮ್ ಇಲ್ಲ, ಟಾರ್ಗೆಟ್ ಗೊತ್ತಿಲ್ಲ, ಯಾರಂತ ಗೊತ್ತಿಲ್ಲ, ಎಲ್ಲಿಂತ ಗೊತ್ತಿಲ್ಲ. ನಾವು ಒಟ್ರಾಸು ಎಲ್ಲ ಹೊಡೆದು ಖಾಲಿ ಮಾಡಿದ್ವು. ಒಂದು ಜೀವ ಹೋಯಿತು. ಮುಂದೆ ಪ್ರಿವೆಂಟ್ ಆಗಿರ್ಬೋದು ಅಷ್ಟೇ ಹೊರತು ವೀರಪ್ಪನಿಗೆ ಏನೋ ಗ್ಯಾಂಗ್ ಅಲ್ಲಿ ಬದುಕೊಂಡವನು. ಇದು ಒಂದು ದೊಡ್ಡ ನಮ್ಮ ಕಣ್ಣು ಮುಂದೆ ನಡೆದಂಥ ಇನ್ಸಿಡೆಂಟು. ಮತ್ತು ಅಲ್ಲಿಂದ ಪೊನ್ನಪ್ಪನ ನಾವು ಅಲ್ಲಿ ಇಮಿಡಿಯೇಟ್ ಪೊಲೀಸಿಗೆ ಕರೆಸಿ ಮಾಜರೆಲ್ಲ ಮಾಡಿಸಿ ಎತ್ಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ವು. ಅವ್ನು ಸ್ಪಾಟ್ ಡೆತ್, ಏನೂ ಉಳಿದಿಲ್ಲ. ಅದೆಲ್ಲ ಪ್ರೊಸೀಜರ್ ಸ್ವಲ್ಪ ಇರುತ್ತೆ. ಪ್ರೊಸೀಜರ್ ಮಾಡಿ ನಾವು ಇಮಿಡಿಯೇಟ್ ಟೈಮ್ ಇರಲ್ಲ, ಇಮಿಡಿಯೇಟ್ ಅವ್ನು ಹಾಸ್ಪಿಟ್ಲ್ ಶಿಫ್ಟ್ ಮಾಡಿ ಅಲ್ಲೆಲ್ಲ ಫರ್ದರ್ ಪ್ರೊಸೀಡಿಂಗ್ಸಸ್ ಎಲ್ಲ ಮಾಡ್ತೇವೆ. ಅದೊಂದು ಒಳ್ಳೆಯ ಒಂದು ಹೆಡ್ ಕಾನ್ಸ್ಟೇಬಲ್ ಅವನು ಪೊನ್ನಪ್ಪ, ಎಕ್ಸ್-ಸರ್ವಿಸ್ ಮ್ಯಾನ್. ಮತ್ತು ಸಾಹೇಬ್ರ ಭಾರಿ ಲಾಯಲ್ ಆಗಿದ್ದ. ಸಾಹೇಬ್ರ ಜೊತೆಯಲ್ಲೇ ಇರ್ತಿದ್ದ, ನಮ್ಮ ಶಂಕರ ಬಿದ್ರಿ ಸಾಹೇಬ್ರ ಜೊತೆಯಲ್ಲೇ ಇರ್ತಿದ್ದ ಅವನು. ಅಂಥ ಒಂದು ಜೀವ ಅಲ್ಲಿ ಹೋಯಿತು. ಅದು ಬಹಳ ಭಯಾನಕವಾದ ಒಂದು ಇನ್ಸಿಡೆಂಟ್ ಅದು. ನಾವು ಬೇಕಾದಷ್ಟು ಕೂಮಿಂಗ್ ಮಾಡಿದ್ವು, ಏನು ಪ್ರಯೋಜನ ಆಗಿಲ್ಲ. ಅವನು ಕರ್ಕೊಂಡು ಇವನು ತಿರುಗಾಡಿದ್ವು. ಮತ್ತು ಇವನು ಏನು ಹೆಚ್ಚು ಕಡಿಮೆ ಆಗಬಾರ್ದಲ್ಲ. ಮತ್ತು ಅವನು ಮತ್ತೆ ಮುಂದೆ ಎನ್ಕೌಂಟ್ರ್ ಆಗುತ್ತೆ, ಅದು ಬೇರೆ ವಿಷಯ. ಆವಾಗ ನಾಯಿ ಕರ್ಕೊಂಡು ಹೋಗ್ತಾಯಿದ್ದು. ದಾರಿ ಸ್ಪಾಟಿಂದ ನಾಯಿ ಕೂಡ ಅವನು ಮುಗಿಸ್ಕೊಂಡು ಇವನು ಇರ್ತಲ್ಲ, ಅದು ನಾಯಿ ಕೂಡ ನಮ್ಮ ಜೊತೆಯಲ್ಲಿತ್ತು, ಹಿಡ್ಕೊಂಡು ಹೋಗ್ತಾ ಇದ್ದು. ಅದು ಅವನು ಹೊಡೆದಿದ್ದು ಶಂಕರ ಬಿದ್ರಿ. ಇಲ್ಲ ಆವಾಗ ಆ ಸಂದರ್ಭದಲ್ಲಿ ನನಗೆ ಗೊತ್ತಿದ್ದ ಮಟ್ಟ ಶಂಕರ ಬಿದ್ರಿ ಮುಂದೆ ತೊಗೊಳ್ರೆ ಅವನಿಗೆ ಶೇಖರ್ನಿಗೆ ಅಂದರು. ಬೆಳಕು ಬಂದಿತ್ತು ಅಷ್ಟೆ, ಬೆಳಕು ಮುಖ ಸ್ವಲ್ಪ ಕಾಣ್ತಾ ಇತ್ತು ಅಷ್ಟೆ. 6 ಗಂಟೆ 6 ಗಂಟೆ ಅವ್ನು ಬೆಳಕಾಗೋ ತನಕ ಇಡಲಿಕ್ಕೆ ಜಾಗ ಟೈಮ್ ನೋಡಿರ್ಬೇಕು. ಇಲ್ಲಾಂದರೆ ಅವನಿಗೆ ಅಷ್ಟು ಸುಲಭದಲ್ಲಿ ಲಾಸ್ಟ್ ಮೂಮೆಂಟ್ ಆ ಬೆಳಕಾಗುವಷ್ಟು, ಬೆಳಕು ಕಣ್ಣಿಗೆ ಕಾಣುವ ಸಂದರ್ಭದಲ್ಲಿ, ಮನುಷ್ಯನ ಐಡೆಂಟಿಫೈ ಮಾಡುವಷ್ಟು ಸಂದರ್ಭದಲ್ಲಿ ಇಡುವಷ್ಟು ಟೈಮ್ ಆದಾಗ ಅವ್ನು ಹೊಡಿತಾನೆ ನೋಡಿ. ಅಂಥ ಶಾರ್ಪ್ ಶೂಟ್ರು. ಇದ್ದಿದ್ದು ಜಾಗ ಇಷ್ಟ 4 ಇಂಚು, ಆ ಜಾಗಕ್ಕೆ ಗುಡ್ಡು ಹೊಡಿತಾನೆ. ಅಂಥ ಒಂದು ಶಾರ್ಪ್ ಶೂಟ್ರ್ ಆಗಿದ್ದವನು. ಅವನು ಎಲ್ಲಿ ತನಕ ಅಂತಂದರೆ ಕೆಲವು ಎಷ್ಟೋ ಈ ಕಾಡಿನಲ್ಲಿ ಅವನು ಮುಂಗುಸಿ ಮಂಕಿ ಅದನ್ನೆಲ್ಲ ತಿಂತಾಯಿದ್ದ. ಅವನು ಅದನ್ನು ಅವರ ಭಾಷೆಯಲ್ಲಿ ಅವ್ರು ಕೂಗುವಾಗಿ ಇವನು ಕೂಗಿ ಅದನ್ನು ಹತ್ತಿರ ಕರೆದು ಹೊಡಿತಿದ್ದ ಅವನು. ಅವನಿಗೆ ಈ ಹಕ್ಕಿಗಳ ಬಗ್ಗೆ ಕೂಡ ಶಕುನ ಗೊತ್ತಿತ್ತು. ಯಾವ ಹಕ್ಕಿ ಕೂಗಿದರೆ ಏನು, ಅವ್ನು ಮುಂದೆ ಒದ್ದೆ ಹೋಗ್ಬೇಕಾ, ಹಿಂದೆ ಹೋಗ್ಬೇಕಾ, ದಾರಿ ಚೇಂಜ್ ಮಾಡಬೇಕು, ಇದನ್ನೆಲ್ಲ ಈ ಶಕುನಗಳಿಂದ ನೋಡ್ಕೊಂಡು ಮಾಡ್ತಾಯಿದ್ದ. ಯಾವುದಾದ್ರು ಹಕ್ಕಿ ಕೆಲವರು ಕೂಗಿದರೆ ಮುಂದೆ ಹೋಗ್ತಿರ್ಲಿಲ್ಲ. ಇದೆಲ್ಲ ಇತ್ತು ಅವನ ಹತ್ರ ಭಾಳ. ಮತ್ತು ಅವನು ಕಾಡಿನಲ್ಲಿ ಬದುಕಲಿಕ್ಕೆ ಭಾಳ ಚೆನ್ನಾಗಿ ಕಲ್ತಿದ್ದ. ಇಲ್ಲಿಂದ ಓಡಿದರೆ ಎಲ್ಲಿ ಹೋಗ್ಬೋದು ಅಲ್ಲಿ ಅಕ್ಕಿ ರೆಡಿ ಇರ್ತಿದ್ದ. ಈಗ ಒಂದು ಕಡೆಯಿಂದ ಹೋದರೆ, ಈಗ ಅಲ್ಲೇನಾದರೂ ಅಟ್ಯಾಕ್ ಆಯಿತು, ಪೊಲೀಸ್ ಬಂದು ಇನ್ನೊಂದು ಕಡೆ ಅಲ್ಲಿ ಕೂಡ ಅವನಿಗೆ ರೆಡಿ ಇರ್ತಿತ್ತು, ಅಕ್ಕಿ ಇರ್ತಿತ್ತು. ಮತ್ತು ಅಲ್ಲಿ ಕೂಡ ಆ ದಾರಿಯಲ್ಲಿ ಇನ್ಫಾರ್ಮೆಂಟ್ಗಳನ್ನು ಇಟ್ಕೊಂಡು ಅಕ್ಕಿ ತರಿಸುವಂಥ ತಾಕತ್ತಿತ್ತು ಅವನಿಗೆ. ಮತ್ತು ಅವನು ಹೇಳ್ತಿದ್ದ, ನಾನು ಮತ್ತು ಊರಿಗೆ ಬರಲ್ಲ, ಏನೇನಾಗುತ್ತೆ ನೋಡಿಕೊಂಡೇ ಕಡೆಗೆ ಒಬ್ಬನೇ ಉಳಿದ್ರೂ ಪರವಾಗಿಲ್ಲ, ನಾನು ಎಷ್ಟು ಜನ ಎಲ್ಲರೂ ಸತ್ರು ಪರವಾಗಿಲ್ಲ ಅಂತ ಕೂಡ ಮಾತಾಡ್ತಿದ್ದ. ಅಷ್ಟು ಸ್ವಾರ್ಥಿನೂ ಇದ್ದ, ಅಷ್ಟು ಇಂಟೆಲಿಜೆಂಟ್ ಇದ್ದ ಅವನು. ಅಂಥ ನೊಟೋರಿಯಸ್ ಕ್ರಿಮಿನಲ್ ಅವನು. ಆಯಿತು, ಮುಂದೆ ಅದನ್ನು ಅವನು ಅಲ್ಲಿಂದ ಎಲ್ಲಿ ಓಡಿ ಹೋಗ್ಬೋದು ಅಂತ ಹೇಳ್ಕೊಂಡು ಭಾಳ ನಾವು ಕೂಮಿಂಗ್ ಮಾಡ್ತೇವೆ. ಒಂದು 2-3 ದಿವಸ, ಒಂದು ವಾರ ಕಂಟಿನ್ಯೂಸ್ ಕೂಮಿಂಗ್ ಹೋಗ್ತಾ. ಅದು ನಮಗೇನು ಅದರಲ್ಲಿ ಏನೂ ಲಾಭ ಆಗಲ್ಲ, ಯಾರೂ ಸಿಗೋದಿಲ್ಲ. ಮಿಂಚುಗುಲ್ ಫಾರೆಸ್ಟ್ ಅವೊಂದು ಗ್ಯಾಂಗ್ ಹೊಡೆದಿದ್ದೇ ಅಲ್ಲಿ ಕಡಿಮೆ ಆಗಿದ್ದು. ಮತ್ತು ಬೇರೆ ಚಿಕ್ಕಾಪಟ್ಟೆ ಎಲ್ಲ ಚಲ್ಲಾಪಲ್ಲಿ ಆಗಿದ್ದು, ಒಳ್ಳೊಳ್ಳೆ ಇವರೆಲ್ಲ ಹಳ್ಳಿ ಸೇರಿದ್ದು. ಮತ್ತು ನಮಗೆ ಹಳ್ಳಿಯಲ್ಲಿ ಅಲ್ಲಿಂದ ಓಡಿ ಹೋದವರು ಭಾಳ ಜನ ಅರೆಸ್ಟ್ ಮಾಡ್ತೇವೆ. ಹೊರಗಡೆ ಎಲ್ಲ ಭಾಳ ಜನ ಎನ್ಕೌಂಟರ್ ಆಗ್ತಾರೆ. ಒಬ್ಬೊಬ್ಬರು